ಕಲರ್ ಥೆರಪಿನಲ್ಲಿ ನಿಮಗೆ ನೋಡಿ ಈ ಥರ ಕನ್ನಡ ಇದೆ, ಇಂಗ್ಲೀಷ್ ಮತ್ತು ತೆಲುಗು 3 ಭಾಷೆಗಳಲ್ಲೂ ಕಲರ್ ಥೆರಪಿ ಪುಸ್ತಕ ಅವೈಲೇಬಲ್ ಇದೆ. ಹಾಗೆ ಪ್ರತಿನಿತ್ಯ ಕ್ಲಾಸ್ಗಳು ಕೂಡ ನಡೀತಾ ಇರುತ್ತೆ, ಟ್ರೈನಿಂಗ್ಸ್ಗಳು ಕೂಡ ನಡೀತಾ ಇರುತ್ತೆ. ಹಾಗೆ ಇಲ್ಲಿಗೆ ಪ್ರತಿನಿತ್ಯ 100 ಜನ ಪೇಷಂಟ್ಗಳು ಕೂಡ ನಮ್ಮ ಕ್ಲಿನಿಕ್ಕಿಗೆ ಬರ್ತಾ ಇರ್ತಾರೆ. ಹಾಗೆ ಎಷ್ಟೋ ಜನ ನಾನು ಕ್ಲಿನಿಕ್ಕಿಗೆ ಬರೋದಕ್ಕಾಗಲ್ಲ ಸರ್, ಕ್ಲಾಸ್ಗೆ ಅಡ್ಮಿಟ್ ಆಗೋಕ್ಕಾಗ್ತಿಲ್ಲ, ಸೇರ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋರು ಈ ಥರ ನಿಮಗೆ ಒಂದು ಬುಕ್ ಬರುತ್ತೆ, ಕಲರ್ ಥೆರಪಿ ಬುಕ್ಕು. ಈ ಬುಕ್ಕಿನ ಒಳಗಡೆ ನಿಮಗೆ 200ಕ್ಕಿಂತ ಹೆಚ್ಚು ಕಾಯಿಲೆಗಳನ್ನು ನಿಮಗೆ ನೀವೇ ಪರಿಹಾರ ಮಾಡ್ಕೊಳ್ಳಬಹುದು. ಈ ಬುಕ್ಕಲ್ಲಿ ಆ ಒಂದು ಪರಿಹಾರ ಎಲ್ಲವನ್ನು ಕೂಡ ಕಂಡುಹಿಡಿದು ಈ ಬುಕ್ನಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ನೋಡಿ. ಸೊ ಕೈ ಇರುತ್ತೆ, ಕೈ ಚಿತ್ರ ಇರುತ್ತೆ, ಆ ಕೈಗೆ ಯಾವ ಕಾಯಿಲೆ ಅಂತ ಮೇಲ್ಗಡೆ ಬರೆದಿರ್ತಾರೆ, ಆ ಕಾಯಿಲೆಗೆ ಯಾವ ಬಣ್ಣ ಹಚ್ಚಬೇಕು ಅಂತಲೂ ಕೂಡ ಇಲ್ಲಿ ಇರುತ್ತೆ. ಸೊ ಯಾವ ಕಾಯಿಲೆಗೆ ಯಾವ ಬಣ್ಣ ಎಲ್ಲ ಹಚ್ಚಬೇಕು ಅಂತ ಇರುತ್ತೆ ಅಷ್ಟೇ. ಈ ಥರದ್ದು 200ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಪರಿಹಾರ ಈ ಕಲರ್ ಥೆರಪಿ ಪುಸ್ತಕದಲ್ಲಿ ಇದೆ. ಇದು ಕನ್ನಡ, ಇಂಗ್ಲೀಷ್ ಮತ್ತು ತೆಲುಗು 3 ಭಾಷೆಗಳಲ್ಲೂ ಕೂಡ ಇದು ಹೊರತಂದಿರುವಂಥದ್ದು. ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂಥ ಪುಸ್ತಕ ಇದಾಗಿರುವಂಥದ್ದು. ಯಾವ ಬಣ್ಣವನ್ನು ಎಲ್ಲಿ, ಯಾವ ಕಾಯಿಲೆಗೆ ಯಾವ ಬಣ್ಣ ಎಲ್ಲಿ ಹಚ್ಚಿದ್ರೆ ಆ ಕಾಯಿಲೆ ವಾಸಿಯಾಗುತ್ತೆ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಇವತ್ತು ಮಂಡಿ ನೋವು ಬಂತು ಅಂತ ಇಟ್ಕೊಳ್ಳಿ, ಮಂಡಿ ನೋವಿಗೆ ಯಾವ ಬಣ್ಣನ ಎಲ್ಲಿ ಹಚ್ಚಬೇಕು ಅಂತ ಅಲ್ಲಿರುತ್ತೆ. ಸೊ ಆ ಬಣ್ಣವನ್ನು ಅಲ್ಲಿ ಹಚ್ಕೊಳ್ಳಿ. ಕಾಲು ಊದ್ಕೊಳ್ಳೋದಕ್ಕೆ ಯಾವ ಬಣ್ಣನ ಎಲ್ಲಿ ಹಚ್ಚಬೇಕು ಅಂತ ಇರುತ್ತೆ. ಸೊ ಈ ಥರ ಒಂದು ಡಯಾಗ್ರಾಮ್ ಕೂಡ ಕೊಟ್ಟಿರ್ತಾರೆ ನಿಮಗೆ ನೋಡಿ. ಇಲ್ಲಿ ಎಲ್ಲ ಪೇಜಸ್ಸಲ್ಲೂ ಹಿಂಗಿರುತ್ತೆ ನೋಡಿ, ಕೈ ಚಿತ್ರ ಕೊಟ್ಟಿರ್ತಾರೆ. ಸೊ ಇವಾಗ ನಿಮಗೆ ತಲೆಯಲ್ಲಿ ಹೊಟ್ಟಿದೆ ಅಂತ ಇಟ್ಕೊಳ್ಳಿ, ತಲೆ ಹೊಟ್ಟು ಕಡಿಮೆ ಆಗಬೇಕಾ, ಅದಕ್ಕೆ ಯಾವ ಬಣ್ಣವನ್ನು ಎಲ್ಲ ಹಚ್ಕೊಳ್ಬೇಕು ಅಂತ ಇರುತ್ತೆ. ಕೈ ಚಿತ್ರನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನು ನೀವು ಅಪ್ಲೈ ಮಾಡ್ಕೊಂಡು ಬರ್ತಾ ಇದ್ದರೆ ಸಾಕು, ನಿಮಗೆ ಪರಿಹಾರ ಖಂಡಿತ ಶತಸಿದ್ಧ ಅಂತ ಹೇಳಲಾಗ್ತಿದೆ. ಹಾಗೆ ಈ ಬುಕ್ಕನ್ನು ಹೊರಗಡೆ ತರೋದಕ್ಕೆ ಸುಮಾರು 14 ವರ್ಷ ಡಾಕ್ಟರ್ ಬಸವರಾಜ್ ಅವರು ರಿಸರ್ಚ್ ಮಾಡಿರ್ತಾರೆ. ಈ ಕಲರ್ ಥೆರಪಿ ಬಗ್ಗೆ ಅವರು ರಿಸರ್ಚ್ ಮಾಡಿ ಸಾವಿರಾರು ಜನಗಳ ಮೇಲೆ ಪ್ರಯೋಗ ಮಾಡಿ ಆ ಪೇಷಂಟ್ಗಳಿಂದ ಬಂದಂಥ ಉತ್ತರ ತೆಗೆದುಕೊಂಡು ಅದ್ಭುತವಾದ ಫಲಿತಾಂಶ ತೆಗೆದುಕೊಂಡು ಸೊ ಅದನ್ನು ಈ ಪುಸ್ತಕದಲ್ಲಿ ಅವರು ಪ್ರಿಂಟ್ ಮಾಡಿಸಿ ಈಗ ಪ್ರತಿ ಜನಗಳು ಕೂಡ ಕೊಡ್ತಾ ಇದ್ದಾರೆ. ಈ ಥರದ್ದು 200ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ನಿಮಗೆ ನೀವೇ ಪರಿಹಾರ ಮಾಡ್ಕೊಳ್ಬೋದು. ಯಾವ ಬಣ್ಣ ಯಾವ ಕಾಯಿಲೆಗೆ ಯಾವ ಕೈಗೆ ಹಚ್ಕೊಳ್ಬೇಕು, ಹೇಗೆ ಹಚ್ಕೊಳ್ಬೇಕು ಅಂತ ಮಾತ್ರ ಬರೆದಿರುತ್ತೆ ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂಥ ಈ ಅದ್ಭುತವಾದ ಕಲರ್ ಥೆರಪಿ ಪುಸ್ತಕ. ಇದೇ ನಿಮಗೆ ಒಂದು ರೀತಿ ಟಾನಿಕ್ಕು, ಇದೇ ಇಂಜೆಕ್ಷನು, ಇದೇ ಮಾತ್ರೆಗಳು. ಯಾಕೆಂದರೆ ನೋಡಿ, ನೀವು ಬೇರೆ ಹಾಸ್ಪಿಟ್ಲಿಗೆಲ್ಲೂ ಕೂಡ ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ಇದೊಂದು ಪರ್ಯಾಯ ಔಷಧಿ, ಇದು ಕೂಡ ಒಂದು ಔಷಧಿ, ಇದು ಕೂಡ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಇದು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನು ಕಂಡುಹಿಡಿದಿರುವಂಥದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿ ತಂದಂಥ ಕೀರ್ತಿ ಡಾಕ್ಟರ್ ಬಸವರಾಜ್ ಅವರಿಗೆ ಸಲ್ಲುತ್ತೆ. ಈಗ ಕ್ಲಿನಿಕಲ್ಲಿ ನೋಡ್ಬೋದು, 100 ಜನ ಪೇಷಂಟ್ಗಳು ಪ್ರತಿನಿತ್ಯ ಬಂದು ಕೈಗೆ ಆ ಬಣ್ಣವನ್ನು ಹಚ್ಚಿಸ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಆರಿಕ್ಯುಲರ್ ಥೆರಪಿ ಆಗಿರ್ಬೋದು, ಟಂಗ್ ಡಯಾಗ್ನಿಸಿಸ್ ಆಗಿರ್ಬೋದು. ಸೊ ಹಾಗೆ ಈ ಬಣ್ಣ ಚಿಕಿತ್ಸೆಯಿಂದ 1000 ಜನ ಪ್ರತಿನಿತ್ಯ ಅವರು ಪ್ರಾಫಿಟನ್ನು ಪಡ್ಕೊಳ್ತಾ ಇರುವಂಥದ್ದು. ನೀವು ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಬಣ್ಣ ಚಿಕಿತ್ಸೆ ತೆಗೆದುಕೊಳ್ಳಿ. ಯಾವ ಕಾಯಿಲೆಗೆ ಯಾವ ಬಣ್ಣ ಎಲ್ಲ ಹಚ್ಚಬೇಕು ಅಂತ ಇರುತ್ತೆ ಅದನ್ನು ಹಚ್ಚಿಕೊಂಡು ನಿಮ್ಮ ಕಾಯಿಲೆ ನೀವು ವಾಸಿ ಮಾಡಿಕೊಳ್ಳಿ. ಹಾಗೆ ಡಾಕ್ಟರ್ ಬಸವರಾಜರು ಕೂಡ ಹೇಳೋದಿಷ್ಟೇ, ಎಲ್ಲರಿಗೂ ವಾಸಿ ಮಾಡಿಬಿಡ್ತೀನಿ, ಎಲ್ಲರಿಗೂ ಆಗ್ಬಿಡುತ್ತೆ ಅಂತೆಲ್ಲ. ಕೆಲವರಿಗೆ ವಾಸಿ ಆಗುತ್ತೆ, ಕೆಲವ್ರಿಗೆ ವಾಸಿ ಆಗಿಲ್ಲ ಅನ್ನೋರು ಯಾಕೆ ವಾಸಿ ಆಗಿಲ್ಲ, ಅವ್ರ ಬಾಡಿ ಮೇಲೆ ಕೂಡ ಕೆಲವೊಂದು ಕಾಯಿಲೆಗಳು ಡಿಪೆಂಡ್ ಆಗಿರುತ್ತೆ. ಸೊ ಅವರು ಕೂಡ ನಮ್ಮ ಕ್ಲಿನಿಕ್ಕಿಗೆ ಇಲ್ಲಿಗೆ ಬಂದರೆ ಸೊ ನಿಮಗೆ ಆ ಕ್ಲಿನಿಕಲ್ಲಿ ಬಂದಂಥ ವ್ಯಕ್ತಿಗಳನ್ನು ನೋಡಿ, ಆ ಪೇಷಂಟ್ಗಳನ್ನು ನೋಡಿ ಮತ್ತೆ ನಿಮ್ಗೆ ಕರೆಕ್ಟಾಗಿ ಬೇರೆ ಯಾವುದು ಬಣ್ಣ ನಾವು ಹೆಂಗೆ ಬದಲಾಯಿಸಬೇಕು, ಅದನ್ನೆಲ್ಲ ಬದಲಾಯಿಸಬೇಕು ಅಂತಲೂ ಕೂಡ ಹೇಳಿ ನಿಮಗೆ ಪರಿಹಾರ ಕಂಡುಕೊಡುವಂಥ ಎಲ್ಲ ಕೆಲಸವೂ ಕೂಡ ಈ ಬಸವ ಅಕ್ಯೂ ಅಕಾಡೆಮಿನಲ್ಲಿ ಆಗುತ್ತೆ. ಇದು ಬೆಂಗಳೂರು ಬನಶಂಕರಿಯ ಅಲ್ಲಿ ಈ ಬಸವ ಅಕಾಡೆಮಿ ಬರುತ್ತೆ. ಬ್ಯಾಂಕ್ ಕಾಲೋನಿ, ನಾಗೇಂದ್ರ ಬ್ಲಾಕ್ ಅಂತ ಹೇಳ್ತಾರೆ, ಬ್ಯಾಂಕ್ ಕಾಲೋನಿ ಅಂತ ಹೇಳ್ತೀವಿ. ಈ ಕಡೆ ಬಂದರೆ PS ಕಾಲೇಜು ಮತ್ತು ಈ ಕಡೆ ಬಂದರೆ ರಾಘವೇಂದ್ರ ಕೆಫೆ ಅಂತ ಇದೆ. ಇದರ ಮಧ್ಯದಲ್ಲೇ ಬಸವ ಅಕಾಡೆಮಿ ಬರುತ್ತೆ. ನೀವು ನೇರವಾಗಿ ಇಲ್ಲಿಗೆ ಬರ್ಬೋದು. ಬರೋದಕ್ಕಾಗಲಿಲ್ಲ ಅಂತಂದ್ರೂ ಕೂಡ ನೀವು ಈ ಪುಸ್ತಕವನ್ನು ತೆಗೆದುಕೊಳ್ಳಿ, ಬಣ್ಣ ಚಿಕಿತ್ಸೆ ಪುಸ್ತಕ ತೆಗೆದುಕೊಂಡು ನಿಮಗೆ ನೀವೇ ಕಾಯಿಲೆನ ವಾಸಿ ಮಾಡಿಕೊಳ್ಳಬಹುದು.